ಇಂದಿನ ವಿಡಿಯೋದಲ್ಲಿ ಮನೆಗೆ ಬಡತನ ಬರಲು ಕಾರಣವಾಗುವ 30 ಅಂಶಗಳನ್ನು ತಿಳಿಯೋಣ. ನಾವು ದಿನನಿತ್ಯದ ಜೀವನದಲ್ಲಿ ಗೊತ್ತಿಲ್ಲದೆ ಮಾಡುವ ಕೆಲವು ತಪ್ಪುಗಳಿಂದ ಜೀವನ ಪೂರ್ತಿ ಬಡತನವನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿ ಈ ಮುಖ್ಯ ಅಂಶಗಳನ್ನು ಕುಟುಂಬದ ಪ್ರತಿ ಸದಸ್ಯನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಮನೆಗೆ ಬಡತನವು ಒಕ್ಕರಿಸಿಕೊಳ್ಳಲು ಕಾರಣವಾಗುವ 30 ತಪ್ಪುಗಳನ್ನು ವಿವರವಾಗಿ ತಿಳಿಯೋಣ. ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ, ಶ್ರೀ ಮಹಾಲಕ್ಷ್ಮೀ ದೇವಿಯು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಲು ನೀವು ಬಯಸಿದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮತ್ತು ಈಗಲೇ ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಮನೆಯ ಬಡತನಕ್ಕೆ ಕಾರಣವಾಗುವ 30 ಅಂಶಗಳು. ಮನೆಯ ಹೆಣ್ಣು ಮಕ್ಕಳು ಊಟ ಮಾಡುವಾಗ ಅನಾವಶ್ಯಕವಾಗಿ ಯೋಚನೆ ಮಾಡುವುದು ಹಾಗೂ ಚಿಂತೆ ಮಾಡುತ್ತಾ ತಟ್ಟೆಯ ಮುಂದೆ ಕುಳಿತು ಅಳುವುದು. ಮನೆಯಲ್ಲಿ ಅಥವಾ ಮನೆಯ ಸುತ್ತಮುತ್ತ ಪಾರಿವಾಳಗಳು ಮನೆ ಮಾಡಿದ್ದರೆ ಅದು ಒಳ್ಳೆಯದಲ್ಲ. ಇದರಿಂದ ಮನೆಯಲ್ಲಿ ಕಷ್ಟಗಳು ಹೆಚ್ಚುತ್ತವೆ. ಅದಕ್ಕಾಗಿ ಅವುಗಳಿಗೆ ಯಾವುದೇ ತೊಂದರೆ ಆಗದಂತೆ ಮನೆಯಿಂದ ಓಡಿಸಿ. ಹೊತ್ತು ಮುಳುಗಿದ ನಂತರವೂ ಮನೆಯಲ್ಲಿ ದೀಪ ಹಚ್ಚದೆ ಕತ್ತಲಲ್ಲಿ ಇರುವುದು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ವಾತಾವರಣವು ಏರ್ಪಡುತ್ತದೆ. ಊಟದ ತಟ್ಟೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಊಟ ಮಾಡುವುದು ಒಳ್ಳೆಯದಲ್ಲ. ಇದು ಮನೆಯ ಬಡತನಕ್ಕೆ ಅತಿ ಮುಖ್ಯವಾದ ಕಾರಣವಾಗುತ್ತದೆ. ಮನೆಯಲ್ಲಿ ಜೇನುಹುಳುಗಳು ಗೂಡು ಕಟ್ಟುವುದು ಒಳ್ಳೆಯದಲ್ಲ. ಅದಕ್ಕಾಗಿ ಮನೆಯನ್ನು ಆಗಾಗ ಸ್ವಚ್ಛಗೊಳಿಸಿ. ಒಂದು ವೇಳೆ ಜೇನುಗೂಡು ಇದ್ದರೆ ಅವುಗಳಿಗೆ ತೊಂದರೆ ಕೊಡಬೇಡಿ. ಗೋಧೂಳಿ ಸಮಯದಲ್ಲಿ ಮನೆಯಲ್ಲಿ ಹೆಣ್ಣು ಮಕ್ಕಳು ತಲೆ ಬಾಚುತ್ತಾ ಕೂರುವುದು. ಮನೆಯ ಮುಂದೆ ಹಾಗೂ ಆವರಣದಲ್ಲಿ ಒಣಗಿದ ಗಿಡಗಳನ್ನು ಕೀಳದೆ ಹಾಗೆ ಬಿಡುವುದು. ಇದರಿಂದ ಮನೆಯ ಸದಸ್ಯರ ನೆಮ್ಮದಿಯು ಹಾಳಾಗುತ್ತದೆ. ಬಾವಲಿಗಳು ಮನೆಯಲ್ಲಿ ಬರುವುದು ಅಶುಭವೆಂದು ನಂಬಲಾಗುತ್ತದೆ. ಅದಕ್ಕಾಗಿ ಮನೆಯ ಆವರಣದಲ್ಲಿ ಬಾವಲಿಗಳು ವಾಸ ಮಾಡದಂತೆ ಎಚ್ಚರವಹಿಸಿ. ಮನೆಯ ಮುಖ್ಯದ್ವಾರದ ಮುಂದೆ ಚಪ್ಪಲಿಗಳನ್ನು ಬೋರಲು ಅಥವಾ ಉಲ್ಟಾ ಹಾಕಿ ಹಾಗೆ ಬಿಡುವುದು. ಮನೆಯಲ್ಲಿ ನಿಂತು ಹೋದ ಗಡಿಯಾರ ಇರುವುದು ಒಳ್ಳೆಯದಲ್ಲ. ಅದಕ್ಕಾಗಿ ಕೂಡಲೇ ಗಡಿಯಾರವನ್ನು ರಿಪೇರಿ ಮಾಡಿಸಿ. ಮನೆಯ ಸದಸ್ಯರು ಬರೀ ನೆಲದಲ್ಲಿ ಮಲಗಿ ನಿದ್ರಿಸಬಾರದು. ಇದು ಮನೆಯನ್ನು ಬಡತನದ ದಾರಿಗೆ ಕೊಂಡೊಯ್ಯುತ್ತದೆ. ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುವುದು. ಇದರಿಂದ ಮನೆಯ ಅಭಿವೃದ್ಧಿ ಕ್ಷೀಣಿಸುತ್ತದೆ ಹಾಗೂ ಮನೆಯ ಸದಸ್ಯರ ನೆಮ್ಮದಿಯು ಹಾಳಾಗುತ್ತದೆ. ದೇವರಿಗೆ ಹೂಗಳನ್ನು ಅರ್ಪಿಸುವಾಗ ಸಾಧ್ಯವಾದಷ್ಟು ಮನೆಯ ಹೂಗಳನ್ನು ಅರ್ಪಿಸಿ. ಹೊರಗಡೆಯಿಂದ ತಂದ ಹೂಗಳಿಗೆ ಮನೆಯ ನೀರನ್ನು ಚಿಮುಕಿಸಿ ಬಳಸಬೇಕು. ಕುಟುಂಬದ ಸದಸ್ಯರು ಗೊತ್ತಿಲ್ಲದೆ ಹರಿದ ಬಟ್ಟೆಗಳನ್ನು ಮತ್ತು ಕೊಳಕಾದ ಬಟ್ಟೆಗಳನ್ನು ಧರಿಸಬಾರದು. ಇದು ನಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ. ಇದರಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ಯಾವಾಗಲೂ ಬಚ್ಚಲು ಮನೆಯ ಬಾಗಿಲನ್ನು ಮುಚ್ಚದೆ ಹಾಗೆ ಬಿಡುವುದು. ದೇವರ ಮನೆಯಲ್ಲಿ ಒಂಟಿ ದೀಪವನ್ನು ಎಂದಿಗೂ ಹಚ್ಚಬಾರದು. ಆದಷ್ಟು 2 ದೀಪಗಳನ್ನು ಹಚ್ಚಿ ಇಡಿ. ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಬೇಡಿ. ಇದು ಮನೆಗೆ ನೆಗೆಟಿವ್ ಎನರ್ಜಿಯು ಬರುವಂತೆ ಮಾಡುತ್ತದೆ. ಪೂರ್ವಜರ ಕಾರ್ಯವನ್ನು ಅಥವಾ ಶ್ರಾದ್ದವನ್ನು ಮಾಡದೇ ಇರುವುದು. ರಾತ್ರಿ ವೇಳೆಯಲ್ಲಿ ಮನೆಯ ಕಸವನ್ನು ಗುಡಿಸಿದರೆ ಆ ಕಸವನ್ನು ಮನೆಯ ಹೊರಗಡೆ ಚೆಲ್ಲಬಾರದು. ಇದರಿಂದ ಮನೆಯ ಲಕ್ಷ್ಮಿಯು ಹೊರಹೋಗುತ್ತಾಳೆ. ಆಹಾರ ಸೇವಿಸಿದ ನಂತರ ತಕ್ಷಣವೇ ಎಂಜಲು ಪಾತ್ರೆಗಳನ್ನು ಅಥವಾ ಮುಸುರೆ ಪಾತ್ರೆಗಳನ್ನು ತೊಳೆದು ಇಡಬೇಕು. ಬಹಳ ಹೊತ್ತು ಇವುಗಳನ್ನು ಹಾಗೆಯೇ ಬಿಡಬಾರದು. ಇದು ಮನೆಯ ಅಭಿವೃದ್ಧಿಗೆ ತೊಂದರೆಯನ್ನುಂಟು ಮಾಡುತ್ತದೆ. ದೇವರ ಕೋಣೆಯ ಪೂಜಾ ಪಾತ್ರೆಗಳು ಬಿರುಕು ಬಿಟ್ಟಿದ್ದರೂ ಅಥವಾ ಸವೆದಿದ್ದರೂ ಅವುಗಳನ್ನು ಬದಲಾಯಿಸದೆ ಬಳಸುವುದು. ಯಾವುದೇ ಹೊಸ ಬಟ್ಟೆ ಅಥವಾ ಆಭರಣಗಳನ್ನು ಖರೀದಿಸಿ ಮನೆಗೆ ತಂದಾಗ ಮೊದಲು ಅವುಗಳನ್ನು ದೇವರ ಮುಂದಿಟ್ಟು ನಂತರ ಬಳಸಬೇಕು. ಮನೆಯ ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇಡಬಾರದು.
ಒಂದು ವೇಳೆ ಕನ್ನಡಿ ಇದ್ದರೆ ಅದನ್ನು ರಾತ್ರಿಯ ಸಮಯದಲ್ಲಿ ಮುಚ್ಚಿಡಿ, ಏಕೆಂದರೆ ರಾತ್ರಿಯ ಸಮಯದಲ್ಲಿ ಕನ್ನಡಿ ನೋಡುವುದನ್ನು ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತದೆ. ಅಡುಗೆ ಮನೆಯಲ್ಲಿ ರೊಟ್ಟಿ ಮಾಡುವ ಹಂಚನ್ನು ಬೋರಲು ಅಥವಾ ಉಲ್ಟಾ ಹಾಕುವುದು. ಮನೆಯ ಕುಲದೇವರಿಗೆ ಮತ್ತು ನಿಮ್ಮಿಷ್ಟದ ದೇವರಿಗೆ ಹಬ್ಬ ಹರಿದಿನಗಳಲ್ಲಿ ಮತ್ತು ಶುಭ ಕಾರ್ಯಗಳಲ್ಲಿ ಕಾಣಿಕೆಯನ್ನು ಸಲ್ಲಿಸಬೇಕು. ಇದನ್ನು ತಪ್ಪಿಯೂ ಮರೆಯಬೇಡಿ. ನಿಮ್ಮ ಮನೆಯ ಅಭಿವೃದ್ಧಿಗೆ ಕುಲದೇವರ ಆಶೀರ್ವಾದವು ಅತಿ ಮುಖ್ಯ. ಹರಿದ ಅಥವಾ ಕೊಳೆಯಾದ ಪರ್ಸಲ್ಲಿ ಹಣವನ್ನು ಇಡುವುದು ಒಳ್ಳೆಯದಲ್ಲ. ಇದರಿಂದ ಬಡತನವನ್ನು ಅನುಭವಿಸಬೇಕಾಗುತ್ತದೆ. ಏಕೆಂದರೆ ಮಹಾಲಕ್ಷ್ಮಿ ಇರುವ ಜಾಗವು ಯಾವಾಗಲೂ ಸ್ವಚ್ಛವಾಗಿ ಇರಬೇಕು. ಮನೆಯ ಸದಸ್ಯರ ಅಥವಾ ಮಕ್ಕಳ ಬಟ್ಟೆಗಳನ್ನು ಮಸಿ ಬಟ್ಟೆಗಳನ್ನಾಗಿ ಬಳಸುವುದು ಒಳ್ಳೆಯದಲ್ಲ. ಇದು ದಾರಿದ್ರ್ಯ ಮತ್ತು ಬಡತನವನ್ನು ಮನೆಗೆ ಬರುವಂತೆ ಮಾಡುತ್ತದೆ. ಮನೆಯಲ್ಲಿ ಜೇಡರ ಬಲೆ ಕಟ್ಟಿದ್ದರೆ ಅದನ್ನು ಆಗಾಗ ತೆಗೆಯಿರಿ. ಇದು ಮನೆಯಲ್ಲಿದ್ದರೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಅದಕ್ಕಾಗಿ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ದೇವರಿಗೆ ಬೇಡಿದ ಹರಕೆಯನ್ನು ನೆನಪಿದ್ದೋ ಅಥವಾ ಇಲ್ಲದೆಯೋ ತೀರಿಸದೆ ಮುಂದಕ್ಕೆ ಹಾಕುವುದು. ಇದರಿಂದ ಅನೇಕ ಸಂಕಷ್ಟಗಳು ಎದುರಾಗುತ್ತವೆ. ದೇವರ ಮನೆಯಲ್ಲಿ ದೇವರ ಫೋಟೋದ ಪಕ್ಕದಲ್ಲಿ ಪೂರ್ವಜರ ಅಥವಾ ಮರಣ ಹೊಂದಿದವರ ಫೋಟೋವನ್ನು ಇಡುವುದು. ಹೀಗೆ ಈ ಮೇಲೆ ತಿಳಿಸಿರುವ ಈ 30 ತಪ್ಪುಗಳನ್ನು ಮಾಡಿ ನಿಮ್ಮ ಮನೆಗೆ ಬಡತನ ಮತ್ತು ದಾರಿದ್ರ್ಯವನ್ನು ಬರಮಾಡಿಕೊಳ್ಳಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.